ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮ್ಯಾಂಗೋ ಕೇಸರಿ ಬಾತ್ ಮಾಡ್ತಾಯಿದ್ದೇನೆ. ಹೇಗೆ ಮಾಡೋದು ನೋಡ್ಕೊಳ್ಳೋಣ. 1 ಕಪ್ ಸೂಜಿ, 1 ಕಪ್ ಮ್ಯಾಂಗೋ ಪಲ್ಪ್, ಅರ್ಧ ಕಪ್ಪಷ್ಟು ಶುಗರ್, ಮತ್ತು ಬೇಕಾದರೆ ಹಾಕ್ಬೋದು. ನಾನು ಅಷ್ಟು ತಗೊಂಡಿದ್ದೇನೆ. ಫಸ್ಟಿಗೆ ಗೀ ಮೆಲ್ಟ್ ಮಾಡಿಬಿಟ್ಟು ಅದಕ್ಕೆ ಅದರಲ್ಲಿ ಕ್ಯಾಶು ಫ್ರೈ ಮಾಡ್ತಾಯಿದ್ದೇನೆ. ಬೇಕಾದವರು ಕಿಸ್ಮಿಸ್ ಕೂಡ ಆ್ಯಡ್ ಮಾಡ್ಬೋದು. ಕ್ಯಾಶನ್ನು ಫ್ರೈ ಆದ ತಕ್ಷಣ ತೆಗೆದಿಟ್ಕೊಂಡು ಅದೇ ಗೀಯಲ್ಲಿ ನಾವು ರವವನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ರವೆ ಮಾತ್ರ ಚೆನ್ನಾಗಿ ರೋಸ್ಟ್ ಆಗಬೇಕು, ಫ್ರೈ ಆಗಬೇಕು. ಅಂದರೆ ಒಂಥರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ನಾವಿದಕ್ಕೆ 3 ಕಪ್ಪಷ್ಟು ನೀರು ಬಿಸಿ ಮಾಡ್ಕೋಬೇಕು, ಮತ್ತು 1 ಕಪ್ ಹಾಲು ಹಾಕ್ತಾಯಿದ್ದೇನೆ. ಸ್ವಲ್ಪ ಗಟ್ಟಿ ಬೇಕಾಗೋರು, ಅಂದರೆ ಉಪ್ಪಿಟ್ಟು ಸ್ಟೇಜಿಗೆ ಆ ಥರ ಬೇಕಾಗೋರು 3 ಕಪ್ ತಗೊಳ್ಳಿ. 2 ಕಪ್ಪು ನೀರು, 1 ಕಪ್ ಹಾಲು. ನಾನಿಲ್ಲಿ 4 ಕಪ್ ತಗೊಂಡಿದ್ದೇನೆ. ಅದರಲ್ಲಿ 1 ಕಪ್ಪಷ್ಟು ಹಾಲು ಎಲ್ಲ ಬಿಸಿ ಮಾಡಬೇಕು. ಬಿಸಿಯೇ ಹಾಕಬೇಕು, ಯಾಕೆಂದರೆ ಬಿಸಿ ಇದೆ ಅಲ್ಲ ಅದು, ಅದಕ್ಕೆ ತಣ್ಣೀರು ಹಾಕಬಾರ್ದು. ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಬಿಡಬಾರ್ದು, ಇಲ್ಲಾಂದರೆ ಲಮ್ಸ್ ಬರ್ತದೆ, ಅಲ್ಲಿ ಗಟ್ಟಿ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ತಾ ಇದ್ದೇನೆ, ಯಾಕೆಂದರೆ ನಾನಿಲ್ಲಿ ಪೂರಿಗೋಸ್ಕರ ಮಾಡೋದು. ಅದಕ್ಕೋಸ್ಕರ ಗಟ್ಟಿ ಬೇಕಾದವರು ಹೇಳಿದೆಲ್ಲ ಆ ರೀತಿ ಮಾಡ್ಬೋದು. ಈಗ ಈ ರೀತಿ ನೋಡಿ, ಅದು ಅಬ್ಸರ್ವ್ ಮಾಡುತ್ತೆ ಎಲ್ಲ ಮಿಲ್ಕ್ ಮತ್ತು ಇದರನ್ನು, ನೀರನ್ನು. ಗಟ್ಟಿ ಆದ ಕೂಡಲೇ ನಾವು ಮ್ಯಾಂಗೋ ಪಲ್ಪ್ ಹಾಕಬೇಕು. ಮ್ಯಾಂಗೋ ಪಲ್ಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ. ಈ ಮ್ಯಾಂಗೋ ಸ್ವಲ್ಪ ಸ್ವೀಟ್ ಇತ್ತು, ಆದ ಕಾರಣ ನಾನು ಸ್ವಲ್ಪ ಸ್ವೀಟ್ ಕಡಿಮೆ ತಗೊಂಡೆ. ಮತ್ತು ನೋಡಿ ಹಾಕುವ ಅಂತ ಇಲೈಚಿ ಕುಟ್ಟಿ ಹಾಕ್ತಾ ಇದ್ದೇನೆ, ಪುಡಿ ಮಾಡಿಬಿಟ್ಟು. ನಂತರ ಇಲ್ಲಿ ಶುಗರ್ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಶುಗರ್ ನಾನು ಚೆಕ್ ಮಾಡೋ ಸ್ವಲ್ಪ ಕಡಿಮೆ ಇತ್ತು, ನಾನು ಮತ್ತೆ ಆ್ಯಡ್ ಮಾಡ್ತಾ ಇದ್ದೇನೆ ಅದಕ್ಕೆ ಶುಗರ್. ಇದು ಪೂರಿಗೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ಜಾಸ್ತಿ ಸ್ವೀಟ್ ಮಾಡಬಾರ್ದು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆದರೆ ಲೈಟ್ ಸ್ವೀಟ್ ಚೆನ್ನಾಗಾಗುತ್ತೆ ಪೂರಿಗೆ ತಿನ್ನಲಿಕ್ಕೆ. ನಾರ್ಮಲಾಗಿ ನಾವು ಹೆಚ್ಚಾಗಿ ಬನಾನಾದಲ್ಲಿ ಮಾಡ್ತೀವಿ, ಪೈನಾಪಲ್ ಇದ್ದಾಗ ಪೈನಾಪಲಲ್ಲಿ ಮಾಡ್ತೀವಿ. ಈ ಸಲ ಮ್ಯಾಂಗೋ ಇತ್ತಲ್ಲ, ಸೊ ಮ್ಯಾಂಗೋದಲ್ಲಿ ಕೂಡ ಮಾಡ್ಬೋದು ನಾವು. ಮ್ಯಾಂಗೋದಲ್ಲಿ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ. ಶುಗರ್ ಕೂಡ ಆ್ಯಡ್ ಮಾಡಿದೆ ಕಡಿಮೆ ಆದದಕ್ಕೆ. ಈ ರೀತಿ ನೀವು ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದರೆ ನಿಮಗೆ ಎಷ್ಟೇ ಹೊತ್ತು ಇಟ್ಟರೂ ಕೂಡ ಉಂಟಲ್ಲ, ನಿಮಗೆ ಗಟ್ಟಿಯಾಗಿ ಇದಾಗೋದಿಲ್ಲ. ಈ ಥರ ತುಂಬ ಚೆನ್ನಾಗಿ ಬರ್ತದೆ, ಸಾಫ್ಟಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ಬರ್ತದೆ. ನಾವು ಗಟ್ಟಿಯಾಗ್ತಾ ಬರುವಾಗ ಮೇಲ್ಗಡೆಯಿಂದ ಗೀ ಕೂಡ ಆ್ಯಡ್ ಮಾಡಬೇಕು. ಗೀ ಎಷ್ಟು ಹಾಕ್ತೀವಿ ನೋಡಿ, ಅಷ್ಟು ಒಳ್ಳೆ ಟೇಸ್ಟ್ ಕೂಡ ಮತ್ತು ಅರೋಮಾ ಕೂಡ ಒಳ್ಳೆ ಬರ್ತದೆ, ಫ್ಲೇವರ್ ಒಳ್ಳೆ ಇದು ಕೊಡ್ತದೆ. ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಮ್ಯಾಂಗೋದಲ್ಲಿ ಕೂಡ ತುಂಬ ಚೆನ್ನಾಗಾಗುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ನೋಡಿ, ನೀವು ಮ್ಯಾಂಗೋ ಇಲ್ಲದೇ ಇರುವ ಟೈಮಲ್ಲಿ ಬನಾನಾ ಹಾಕಿಬಿಟ್ಟು ಮಾಡಿ. ಈ ಥರ ಪೂರಿಗೆ ಇದು ಒಳ್ಳೆ ಕಾಂಬಿನೇಷನ್, ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ. ಮತ್ತು ಇಲ್ಲಿ ಕ್ಯಾಶು ಆ್ಯಡ್ ಮಾಡ್ತಾಯಿದ್ದೇನೆ, ಗೀಯಲ್ಲಿ ಫ್ರೈ ಮಾಡಿದ್ದು, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬಿಡುವ. ಸ್ವಲ್ಪ ಅಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ, ಜಾಸ್ತಿ ಅಲ್ಲ ನೋಡಿ, ಅಷ್ಟೇ. ಇವಾಗ ನಾನು ಅದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಈಗ ಪಿಸ್ತಾ ಮತ್ತು ಕ್ಯಾಶುವಲ್ಲಿ ಗಾರ್ನಿಷ್ ಮಾಡ್ತಾ ಇದ್ದೇನೆ.